ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದಕ್ಕೆ ಕಳ್ಳಾಟವಾಡ್ತಾ ಇದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಸರ್ಕಾರ ಅನಧಿಕೃತ ಆಸ್ತಿಗಳಿಗೆ ತೆರಿಗೆ ಕಟ್ಟಿಸಿಕೊಳ್ಳುವ ನೆಪದಲ್ಲಿ ಜನರ ಬಳಿ ಲೂಟಿ ಮಾಡ್ತಾ ಇದೆ. ಅಕ್ರಮ ನಿವೇಶನಕ್ಕೆ ತೆರಿಗೆ ಕಟ್ಟಿಸಿಕೊಂಡು ಬಿ ಖಾತಾ ನೀಡೋದಕ್ಕೆ ಮುಂದಾಗಿದೆ. ಇದು ಕೇವಲ ಜನರಿಗೆ ಮಂಕುಬೂದಿ ಎರಚೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಬಿಜೆಪಿ ಮುಸ್ಲಿಂ ಮೀಸಲಾತಿ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರು. ಕಾಂಗ್ರೆಸ್ ಬಂದ ಮೇಲೆ ಮುಸ್ಲಿಮರ ಓಲೈಕೆ ಜಾಸ್ತಿ ಆಗ್ತಿದೆ. ಓಟಿನ ಆಸೆಗಾಗಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಧರ್ಮಾಧಾರಿತ ಮೀಸಲಾತಿ ಕೊಡುವ ನಿಯಮ ಇಲ್ಲ. ಸಿಎಂ ಟೋಪಿ ಹಾಕೊಂಡು ಟಿಪ್ಪು ಜಯಂತಿ ಮಾಡಿದ್ರು. ಮುಸ್ಲಿಂ ಸಮುದಾಯಕ್ಕೂ 1000 ಕೋಟಿ ಹಣ ಕೊಟ್ರು. ಧರ್ಮಗಳ ನಡುವೆ ಒಡಕು ಮೂಡಿಸೋದಕ್ಕೆ ಮೀಸಲಾತಿ ಅಂತ ಅಶೋಕ್ ಗುಡುಗಿದ್ರು. ಧರ್ಮಾಧಾರಿತ ಮೀಸಲಾತಿ ತಂದು ಸರ್ಕಾರ ಸಂವಿಧಾನಕ್ಕೆ ಅಗೌರವ ತಂದಿದೆ. ಮೀಸಲಾತಿ ಬಗ್ಗೆ ವಿಧಾನಸಭೆ ಹಾಗೂ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ ಎಂದು ಅಶೋಕ್ ಹೇಳಿದರು. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟರು. ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಹೋರಾಡಲಿ. ಶೇಕಡ 10% ಮೀಸಲಾತಿ ಕೇಂದ್ರ ನೀಡಿದೆ. ಕೇಂದ್ರದ ಮೀಸಲಾತಿ ಬಗ್ಗೆಯೂ ಚರ್ಚೆ ಆಗಲಿ ಅಂತ ಸಂತೋಷ್ ಲಾಡ್ ಗುಡುಗಿದ್ರು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಮತ್ತಷ್ಟು ತಾರಕಕ್ಕೇರಿದೆ. ಸಿಎಂ ಕುರ್ಚಿ ಆಟಕ್ಕೆ ಡಿಕೆಶಿ ಚದುರಂಗದಾಟ ಶುರು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿಕೆಶಿ ಆಪ್ತರು ಅಭಿನಂದನಾ ಸಮಾವೇಶಕ್ಕೆ ಚಿಂತನೆ ನಡೆಸ್ತಾ ಇದ್ದು, ಸಮಾವೇಶ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸಮಾವೇಶ ಮಾಡೋದಕ್ಕೆ ಎಐಸಿಸಿ ನಾಯಕರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಡಿಕೆಶಿ ಆಪ್ತರು ಚಿಂತಿಸಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಭಿನಂದನಾ ಸಮಾವೇಶ ಮಾಡೋದಕ್ಕೆ ಡಿಕೆಶಿ ಬೆಂಬಲಿಗರು ರೆಡಿಯಾಗಿದ್ದಾರೆ. ಇನ್ನು ಡಿಕೆಶಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣ ಸಿಡಿದೆದ್ದಿದ್ದು, ಡಿಕೆಶಿಗೆ ಪ್ರತ್ಯೇಕ ಸಮಾವೇಶ ಬೇಡ ಅಂತ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಅಭಿನಂದನೆ ಆಗಲಿ, ಪ್ರತ್ಯೇಕ ಸಮಾವೇಶ ಬೇಡ ಅಂತ ಸಿಎಂ ಬಣ ವಾದ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.